ನಮಸ್ಕಾರ ಅಕ್ಕ, ನಮಸ್ಕಾರಣ. ನಿಮಗೆಲ್ಲ ಬಂದಿದ್ದೀನಣ್ಣ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಒಳ್ಳೆ ಫಿಶ್ ಫ್ರೈ ಮಾಡಬೇಕು, ನಿಮಗೆಲ್ಲ ಪ್ರೀತಿ ತಿನ್ನಿಸ್ಬೇಕು ಅಂದ್ಕೊಂಡೆ. ಹೆಂಗೆ ಮಾಡೋದು? ಮನೆ ಮಸಾಲೆ ಮನೆಯಲ್ಲೇ ತೋರಿಸೋದು, ಕೆಲಸ ಕಲಿಸೋದು, ಅಡುಗೆ ಮಾಡಿಸೋದು, ರುಚಿಯಾಗಿ ತಿನ್ನಿಸೋದು. ತಿಂದಾದ್ಮೇಲೆ ಹೇಳಲೇಬೇಕಲ್ಲ, ಚಟಾಪಟ ಚಟಾಪಟ. ಏನಂತೀರಾ? ನೋಡಿ, ಫಿಶ್ ಫ್ರೈ ತಂದಿದ್ದೀನಿ. ಈಗ ಇದಕ್ಕೆ ರೆಡಿ ಮಾಡೋಣ, ಏನೇನು ಮಸಾಲೆ ಹಾಕೋಣ ಅಂಥೇಳಿ ಈಗ ಸಾಮಗ್ರಿಗಳನ್ನ ತೋರಿಸ್ತೀನಿ. ನಮ್ಮ ಹುಡುಗ ಬರ್ತಾವನೆ, ಮಿಕ್ಸಿ ಜಾರ್ ತರ್ತಾವನೆ. ನೀನು ಇಷ್ಟು ಲೇಟ್ ಮಾಡಿದ್ರೆ ಹೆಂಗೆ? ಈಗ ನೋಡಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 2 ಹಸಿಮೆಣಸಿನ್ಕಾಯಿ, ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ, 3 ಇದೊಂದು 4, ಒಂದು 3 ಗುಂಟೂರು ಮೆಣಸಿನ್ಕಾಯಿ, ಒಂದು 2 ಪೀಸ್ ಲವಂಗ, ಒಂದು 2 ಪೀಸು ಚಕ್ಕೆ. ನೋಡಿ, ಟಕ ಅಂತ ಕಟ್ ಮಾಡಾಕ್ತಾ ಇರಬೇಕು. ಆಮೇಲಿಂದ 1 ಸ್ಪೂನ್ ಧನಿಯಾ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು. ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ಇದನ್ನು ಗಂಧದ ಥರ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡಪ್ಪ. ಒಂದು ನಿಂಬೆಹಣ್ಣ ಕಟ್ ಮಾಡೋಣ. ಮೀನಿಗೆ ಸುತ್ತೂರ ಮಸಾಲೆ ಬರೋವರೆಗೂ ಸ್ವಲ್ಪ ನಿಂಬೆಹಣ್ಣು, ಚೂರು ಉಪ್ಪು. ಚೂರು ಉಪ್ಪಾಯಿತು, ಇದಾಯಿತು. ಈಗ ಸ್ವಲ್ಪ ಹಳದಿ. ಈಗ ಈ ಥರ ಮಾಡಿದಾಗ ಹೊಲಸು ವಾಸನೆ, ಮೀನಿನ ವಾಸನೆ ಇರೋದಿಲ್ಲ. ಉಪ್ಪು ಹಾಕಿದ್ದೀವಿ, ಅರಿಶಿನ ಹಾಕಿದ್ದೀವಿ, ಒಂದು ನಿಂಬೆಹಣ್ಣನ್ನು ಹಿಂಡಿ ಬಿಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಳ್ಳೋಣ. ಒಂದು 10 ನಿಮಿಷ ಮಸಾಲೆ ಬರುತ್ತೆ. ಹಾಕ್ತಾ ಇರೋದೇ ತವಾ ಮೇಲೆ ಕೊಡ್ತಾ ಇರೋದೇ ನಿಮಗೆ ತಿಂತಾ ಇರೋದು. ಈಗ ನೋಡಿ, ಮಿಕ್ಸಿಲಿ ನೀಟಾಗಿ ಗಂಧ ಥರ ರುಬ್ಕೊಂಬಂದಿದ್ದಾನೆ. ಈಗ ಇದಕ್ಕೆ ಹಾಕೋದು. ನೋಡಿ, ಇಷ್ಟೇ ಮಸಾಲೆನ ನೀಟಾಗಿ ಎಲ್ಲದಕ್ಕೂ ಹಾಕೋದು. ಒಂದು 10ರಿಂದ 12 ನಿಮಿಷ ನೆನೆಸಿಕ್ಬಿಡಿ. ತವಾ ಕಾಯಿಸ್ಕೊತಾಯಿರಿ, ಮಾಡ್ಕೊಂಡು ತಿಂತಾಯಿರಿ. ಮಾಡ್ಕೊಂಡು ತಿನ್ನಬೇಕು ಅಂದರೆ ಈ ಥರ ಎಲ್ಲ ಮಸಾಲೆ ಹೆಂಗೆ ಮಾಡೋದು ಅಂತ ಕಲ್ತ್ಕೊತಾಯಿರಿ. ಮನೆಯಲ್ಲೇ ಮಾಡುವುದು, ಮನೆಯಲ್ಲೇ ರುಚಿ ನೋಡುವುದು. ಇಲ್ಲೇ ಏನು ಫ್ರಿಜ್ಜಲ್ಲಿ ಇಡೋದೇನು ನೆಸಿಟಿ ಇಲ್ಲ. ಒಂದು 10 ನಿಮಿಷ ಇದರಲ್ಲಿ ನೆನೆಸಿಕೋಣ. ಅಷ್ಟರೊಳಗೆ ನಾವು ನಿಮಗಾಗಿ ಒಂದು ತವಾ ತಂಬೋಣ. ಹೋಗೋಣ, ಅಡುಗೆ ಮನೇಲಿ ತರ್ತೀನಿ. ನೋಡಿ, ತವಾ ತಂದಿದ್ದೀನಿ. ಈಗ ಎಳೆ ಕಾವಿನಲ್ಲಿ ದೀಪಾಲಂಕಾರ ಬೆಳಗಿಸ್ತೀನಿ. 15 ನಿಮಿಷ ಕಾಯ್ತಾ ಇದೆ. ತವಾನು ತಂದಿಕ್ಕಿದ್ದೀನಿ. ಈಗ ಲೈಟಾಗಿ ಎಣ್ಣೆ ಬಿಟ್ಬಿಡೋಣ. ಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದು ಮಂಗಳೂರವ್ರಿಗಾದರೆ ಕಂಪಲ್ಸರಿ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ನಮ್ಮಲ್ಲಿ ಸ್ವಲ್ಪ ಜನ ಕೊಬ್ಬರಿ ಎಣ್ಣೆ ಹಾಕಲ್ಲ. ಅದಕ್ಕೋಸ್ಕರ ನಾವು ಫಾರ್ಚುನರ್ ಆಯಿಲ್ ಹಾಕಿದ್ದೀವಿ. ಹಾಕೋಣ.
ಮೀನೇನು ಭಾಳ ಹೊತ್ತೇನು ಬೇಯೋಂಗಿಲ್ಲ, 2-3 ನಿಮಿಷದಲ್ಲಿ ಮೀನು ಬೆಂದೋಗ್ಬಿಡುತ್ತೆ. ಇವಾಗ ನಾವು ಮೇಲ್ಗಡೆ ಹಾಕಿದ್ವಲ್ಲ ಮಸಾಲೆಗಳನ್ನ ಸ್ವಲ್ಪ ಈ ಥರ ಎಲ್ಲ ಕಡೆಗೂ ಮಿಕ್ಸ್ ಮಾಡಿ ಇಕ್ಕೋಣ. ನಿಮಗೆಲ್ಲ ಮೀನು ಇಷ್ಟನಾ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮಗೆಲ್ಲ ಮೀನು ಇಷ್ಟ, ಪ್ರತಿಯೊಬ್ಬರಿಗೂ ಮೀನು, ಮಟನು, ಚಿಕನು ಒಬ್ಬೊಬ್ಬರಿಗೂ ಒಂದೊಂಥರ. ನನಗಂತೂ ತುಂಬ ಇಷ್ಟ ಮೀನು ಅಂದರೆ. ವಾರಕ್ಕೆ ಒಂದಿನ ಕಂಪಲ್ಸರಿ ಇರಬೇಕು. ಅದರಿಂದ ನಾನು ಡಿಫ್ರೆಂಟಾಗಿ ಗ್ರೀನ್ ಮಸಾಲ ಮಾಡ್ತೀನಿ, ರೆಡ್ ಮಸಾಲ ಮಾಡ್ತೀನಿ, ಈ ಥರ ರುಬ್ಕೊಂಡು ಒಂದ್ಸಲ ಮಾಡ್ತೀನಿ. ಒಂಥರ ಡಿಫ್ರೆಂಟಾಗಿ ಮಾಡೋಣ, ನಿಮಗೂ ಖುಷಿಯಾಗಿ ನೋಡ್ಬೇಕಲ್ಲ. ಬಾರಣ ಯಾಕಣ ಬೇಜಾರ. ಹಾಂ, ಹಿಂದೆ ನಿಮಗೆ ಮಸಾಲೆ ಏನೂ ಆಗಲ್ಲ, ಕಾರ್ನ್ಫ್ಲವರ್ ಹಾಕಿರಲ್ಲ, ಕಡಲೆ ಹಿಟ್ಟು ಹಾಕಿರಲ್ಲ, ಏನಿಲ್ಲ. ಇದರಲ್ಲೇ ಒಂಚೂರು ಇರುತ್ತೆ, ಹಿಂಗೆ ಹಾಕೋದು ಸ್ವಲ್ಪ ಎಲ್ಲ ಕಡೆಗೆ. ಮಕ್ಕಳಿಗೆ ಮೀನು ತಿನ್ಸಿದ್ರೆ ಭಾಳ ಬುದ್ಧಿವಂತಿಕೆ ಬರುತ್ತೆ, ಜ್ಞಾನವೂ ಚೆನ್ನಾಗಿ ಬೆಳೆಯುತ್ತೆ. ಮೀನು ಮಾಡಿಕೊಡಿ, ಜಾಸ್ತಿ ಆಮೇಲೆ ಕೊಲೆಸ್ಟ್ರಾಲ್ ಇರಲ್ಲ, ಏನಿರಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಆಯಿಲಲ್ಲಿ ಕಮ್ಮಿ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಂಡು ಕೊಟ್ಟರೆ ಪ್ರತಿಯೊಬ್ಬರಿಗೂ ಭಾಳ ಒಳ್ಳೆಯದು. ವಾರಕ್ಕೊಂದಿನ ಅಟ್ಲೀಸ್ಟ್ ಮೀನು ತಿಂದರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದು ಇಷ್ಟೇ. ಬೆಂದಿದೆ, ಆ ಸ್ಮೆಲ್ ಬರ್ತಾ ಇದೆ ಅಂದರೆ ಮೀನು ಬೆಂದಿದೆ ಅಂತ ಅರ್ಥ. ನೋಡಿ, ಸಿಂಪಲ್ಲಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ವಿ, ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ವಿ, ಒಂಚೂರು 2 ಚಕ್ಕೆ, 2 ಲವಂಗ, ಸ್ವಲ್ಪ ಧನಿಯಾ, ಒಂದು ಸ್ವಲ್ಪ ಜೀರಿಗೆ, ಒಂಚೂರು ಹುಣಸೆಹಣ್ಣು ನೀಟಾಗಿ ಹಾಕಿದ್ವಿ, ಮಿಕ್ಸಿಲಿ ರುಬ್ಬಿದ್ವಿ, ಖುಷಿಯಾಗಿ ಕೊಟ್ವಿ. ಜಾಸ್ತಿ ಮಸಾಲೆ ಇಲ್ಲ, ಏನಿಲ್ಲ. ಓಕೆ, ಅಲ್ಲಿ ಎಷ್ಟು ರುಚಿಯಾಗಿದೆ ಅಂದರೆ ಘಮ ಘಮ ಅಂತ ಇದೆ. ಆ ಮೀರಿನ ಸ್ವಾದನೇ ಬೇರೆ, ಆ ರುಚಿನೇ ಬೇರೆ. ತಿಂತಾ ಇದ್ರೆ ಆರೋಗ್ಯ ಆಹಾ ಅನ್ಬೇಕು. ಈ ರುಚಿ ತಿಂದಮೇಲೆ ನೀವು ಆಮೇಲೆ ಹೇಳಬೇಕು. ಈಗ ನೀವೆಲ್ಲ ಕಲ್ತ್ಕೊಂಡಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ನೀವೆಲ್ಲ ಬೇಗ ಮಾಡಿ ಮನೆಯಲ್ಲಿ ತಿನ್ನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ. ನೋಡಿ, ಫಿಶ್ ಫ್ರೈ ಎಷ್ಟು ಚೆನ್ನಾಗಿರುತ್ತೆ. ಆ ಮಸಾಲೆ ಮೇಲ್ಗಡೆ ತಿಂತಾ ಇದ್ರೆ ಆ ಸ್ವಾದನೇ ಬೇರೆ ಇರುತ್ತೆ. ತಿನ್ಕೊಳ್ಳಿ, ಬೇಗ ಕಲ್ತ್ಕೊಳ್ಳಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಒಂದು ಆಶೀರ್ವಾದನೂ ಮಾಡಿಬಿಡಿ. ಚಂದ್ರು ಕ್ಯಾಟ್ರಿಂಗ್ ಸರ್ವಿಸ್ ಇದೆ. ನೀವೆಲ್ಲ ಚಂದ್ರುಗೆ ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ 10 ಜನಕ್ಕಾಗಲಿ, 50 ಜನಕ್ಕಾಗಲಿ, 500 ಜನಕ್ಕಾಗಲಿ ಅಡುಗೆ ಮಾಡೋದೇ, ನಿಮ್ಮ ಮನೆಗೆ ಕಳಿಸೋದೇ, ರುಚಿ ತರಿಸೋದೆ. ಅದು ಮನೆಯ ಶೈಲಿ ಅಡುಗೆ. ಯಾವುದು ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಏನಿಲ್ಲ. ಎಲ್ಲ ರುಚಿಯಾಗಿ ಶುಚಿಯಾಗಿ ವೆಜ್ ಆ್ಯಂಡ್ ನಾನ್ ವೆಜ್ 2 ಮಾಡ್ತೀವಿ. ಪ್ರೀತಿಯಿಂದ ಈ ಥರ ಅಡುಗೆನೂ ತೋರಿಸ್ತೀವಿ.